ಗ್ರಾಮ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ. ಕರ್ತವ್ಯ ನಿರ್ವಹಣೆಗಾಗಿ ಸಕಲ ಸೌಲಭ್ಯಗಳುಳ್ಳ ಸುಸಜ್ಜಿತ ಕಚೇರಿ ವ್ಯವಸ್ಥೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಬಸವಕಲ್ಯಾಣ ನಗರದ ಹೊರವಲಯದ ಮಿನಿ ವಿಧಾನಸೌಧದ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ರಾಜ್ಯದಾದ್ಯಂತ ಕರೆ ನೀಡಲಾದ ಮುಷ್ಕರದ ಹಿನ್ನೆಲೆಯಲ್ಲಿ ಬಸವಕಲ್ಯಾಣ ಹಾಗೂ ಹುಲ್ಸೂರು ತಾಲೂಕು ಘಟಕಗಳ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಜಂಟಿಯಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು, ಇಂದು ಸೋಮವಾರ ಸಂಜೆ 5 ಗಂಟೆಯವರೆಗೆ ಧರಣಿ ಸತ್ಯಾಗ್ರಹ ಮುಂದುವರಿಯಿತು. ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಇದೇ ಸಂದರ್ಭದಲ್ಲಿ ಘೋಷಣೆಗಳನ್ನು ಹಾಕಲಾಯಿತು. ಕಳೆದ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸರ್ಕಾರದಿಂದ ಅಗತ್ಯ ಸೌಲಭ್ಯಗಳು ಕಲ್ಪಿಸದೇ ಇರುವ ಕಾರಣ ಕೆಲಸ ಮಾಡಲು ತೀವ್ರ ಸಮಸ್ಯೆ ಆಗುತ್ತಿದೆ. ಅನೇಕ ಜನರಿಗೆ ಬಡ್ತಿ ಸಹ ನೀಡಲಾಗಿಲ್ಲ. ನಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೆಲ ದಿನಗಳ ಹಿಂದೆ ಮುಷ್ಕರ ನಡೆಸಲಾಗಿತ್ತು. ಆದರೆ ಇದುವರೆಗೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಎಂದು ಧರಣಿ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ ನಿರ್ಮಿಸಿ ಅಗತ್ಯ ಪೀಠೋಪಕರಣ, ಉತ್ತಮ ಗುಣಮಟ್ಟದ ಮೊಬೈಲ್ ಹಾಗೂ ಇದಕ್ಕೆ ಬೇಕಾದ ಸಿಮ್ ಮತ್ತು ಡೇಟಾ ಸೌಲಭ್ಯ ಕಲ್ಪಿಸುವುದು, ಸರ್ಕಾರದಿಂದ ಮಾಡಲಾದ ವೃಂದ ಮತ್ತು ನೇಮಕಾತಿ ತಿದ್ದುಪಡಿಯನ್ನು ಯಥಾವತ್ತಾಗಿ ಸಮರ್ಥಿಸಿಕೊಳ್ಳಬೇಕು. ವಿಶೇಷ ಚೇತನರು, ತೀವ್ರ ಅನಿವಾರ್ಯ ಹಾಗೂ ಆರೋಗ್ಯ ಸಮಸ್ಯೆ ಇರುವ ಪ್ರಕರಣಗಳಲ್ಲಿ ಹಾಗೂ ಮಾಜಿ ಸೈನಿಕರಿಗೆ ನಿಯೋಜನೆಗಳನ್ನು ಕೌನ್ಸಿಲಿಂಗ್ ಮೂಲಕವೇ ಮಾಡಬೇಕು. ಇತರ ಇಲಾಖೆಗಳಂತೆ ಕಂದಾಯ ಇಲಾಖೆಯಲ್ಲಿ ವರ್ಗಾವಣೆಗಾಗಿ ವಿಶೇಷ ಮಾರ್ಗಸೂಚಿ ರಚಿಸಬೇಕು. ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಕೆಲಸ ಮಾಡುವಾಗ 3,000 ರೂಪಾಯಿ ಆಪತ್ತಿನ ಭತ್ಯೆ ನೀಡಬೇಕು. ಪ್ರಯಾಣ ಭತ್ಯೆ 5,000ಕ್ಕೆ ಹೆಚ್ಚಿಸಬೇಕು ಎನ್ನುವ ಬೇಡಿಕೆ ಸೇರಿದಂತೆ 23 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಧರಣಿ ನಿರತರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಬಸವಕಲ್ಯಾಣ ತಾಲೂಕು ಘಟಕದ ಅಧ್ಯಕ್ಷ ಕಾಶಿನಾಥ್ ಚಂಡ್ಕಾಪುರೆ, ಹುಲ್ಸೂರು ಘಟಕದ ಅಧ್ಯಕ್ಷ ಕಾಶಿನಾಥ್ ಕಾಮಶೆಟ್ಟಿ, ಪ್ರಮುಖರಾದ ದುಷ್ಯಂತ್ ರೆಡ್ಡಿ, ದಿಲೀಪ್ ದೊಮ್ಮೆ, ಅಂಬರೀಶ್ ರಾಠೋಡ್, ರಾಜೇಂದ್ರ ಹಿಪ್ಪೆ, ರಾಜಶೇಖರ್ ಕ್ಷೀರಸಾಗರ್, ಈರಪ್ಪ, ಸಂದೀಪ್ ತೇಲಿ, ಕೆಂಚಪ್ಪ ದಾನಿ, ವೀರೇಶ್ ಸಿಟ್ಗಿ, ಸಂಗಪ್ಪ, ಪ್ರಭಾವತಿ, ಪುಷ್ಪವತಿ, ಪ್ಯಾರಂಬಿ, ಕಾವೇರಿ, ಸುನೀತಾ, ಸರುಬಾಯಿ ವಿಸಾಜಿ ಸೇರಿದಂತೆ ಸಂಘದ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ನಾವು ಗ್ರಾಮ ಆಡಳಿತಾಧಿಕಾರಿಗಳಿಂದ ಸಂಘದಿಂದ ಏನು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಅದು ಯಾಕಪ್ಪ ಅಂತಂದ್ರೆ ಈ ಹಿಂದೆ 26/9/2024ರಿಂದ 3/10/2024ರವರೆಗೆ ಗ್ರಾಮ ಆಡಳಿತಾಧಿಕಾರಿ ಮೂಲಭೂತ ಸೌಲಭ್ಯಗಳು ಒದಗಿಸಬೇಕು ಹಾಗೂ ಇನ್ನಿತರ ಬೇಡಿಕೆಗಳು ಈಡೇರಿಸಬೇಕಂಥೇಳಿ ನಾವು ಮುಷ್ಕರವನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ರಾಜೇಂದ್ರ ಕಟಾರಿಯಾ ಸರ್ ಅವರು ನಮ್ಮ ಸಂಘದ ಪ್ರತಿನಿಧಿಗಳಿಗೆ ಸಭೆಯನ್ನು ಕರೆದು ಅವರಿಗೆ ಆಶ್ವಾಸನೆ ನೀಡಿದರು. ಏನು ನಿಮ್ಮ ಬೇಡಿಕೆಗಳು ಅದು ಹಂತ ಹಂತವಾಗಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು. ಆ ಭರವಸೆಯನ್ನು ನೀಡಿದ ತಕ್ಷಣ ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ನಮ್ಮ ಮುಷ್ಕರವನ್ನು ಹಿಂಪಡೆಯಲಾಗಿತ್ತು. ಆದರೆ ಸರಿಸುಮಾರು ಅವರು ಆಶ್ವಾಸನೆ ಕೊಟ್ಟು 4 ತಿಂಗಳು ಕಾಲ ಗತಿಸಿದರೂ ಕೂಡ ಇಲ್ಲಿವರೆಗೆ ಅವರು ಯಾವುದೇ ಥರದ ಬೇಡಿಕೆಗಳನ್ನು ನಮ್ಮ ಈಡೇರಿಸಿದಲ್ಲ ವಿನಃ ಅದಕ್ಕೆ ಮೊದಲು ಎಷ್ಟು ಕೆಲಸ ಇತ್ತು ಅದಕ್ಕಿಂತ ಹೆಚ್ಚಿಗೆ ಕಾರ್ಯದ ಒತ್ತಡ ನಮ್ಮ ಮೇಲಾಗಿದೆ. ಆದ್ದರಿಂದ ನಮ್ಮ ಬೇಡಿಕೆ ಇಲ್ಲಿವರೆಗೆ ಈಡೇರಲಿಲ್ಲ ಅಂಥೇಳಿ ನಾವು ಮತ್ತೊಂದು ಸಲ ಇವತ್ತಿಂದ ಅನಿರ್ದಿಷ್ಟಾವಧಿ 2ನೇ ಹಂತದ ಮುಷ್ಕರವನ್ನು ರಾಜ್ಯಾದ್ಯಂತ ಎಲ್ಲ ತಾಲೂಕಾ ಹಂತದಲ್ಲಿ ಕೈಗೊಳ್ಳಲಾಗಿದೆ. ಇದು ನಾವು ನಮ್ಮ ಬೇಡಿಕೆಗಳು ಏನಿದ್ದಾವೆ ಅದನ್ನು ಪೂರ್ತಿ ಮಟ್ಟಿಗೆ ಲಿಖಿತ ರೂಪದಲ್ಲಾಗಲಿ ಅಥವಾ ಡೈರೆಕ್ಟ್ ಆಗಲಿ ಈಡೇರೋವರೆಗೆ ನಾವು ಇದನ್ನು ನಿಲ್ಲಿಸಲ್ಲ. ಹಾಗೂ ರಾಜ್ಯ ಸಂಘದಿಂದ ಮತ್ತೆ ಏನೇನು ನಿರ್ದೇಶನ ಬರ್ತದೆ ಅದರಿಂದ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ.